ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ. ನನ್ನ ಮದುವೆ ಸೀರೀಸ್ ಲಾಸ್ಟ್ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ಹೌದು, ಇದೇ ನನ್ನ ಲಾಸ್ಟ್ ವೀಡಿಯೋ, ಅಂದರೆ ನನ್ನ ಮದುವೆದು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಆರತಕ್ಷತೆದು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದರೆ ಖಂಡಿತ ನಾನು ಆರತಕ್ಷತೆ ವೀಡಿಯೋಸ್ಗಳನ್ನೂ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನನ್ನ ಮದುವೆಯ ಕೊನೆ ಶಾಸ್ತ್ರಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಂದರೆ ಅಶ್ವಿನಿ ನಕ್ಷತ್ರ ತೋರಿಸಿರೋದು ಇರ್ಬೋದು, ಆಮೇಲೆ ಸಣ್ಣ ಪುಟ್ಟ ಪೂಜೆ ಇರ್ಬೋದು, ಅದನ್ನೆಲ್ಲ ನಾನು ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋನ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ. ಸಪ್ತಪದಿ ಎಲ್ಲ ಹಾಡಿ ಇಬ್ಬರು ಕೈಲೂ ಪೂಜೆ ಮಾಡಿಸ್ತಾ ಇದ್ದಾರೆ. ಈ ರೀತಿ ಪೂಜೆ ಎಲ್ಲ ಆದಮೇಲೆ ಲಾಸ್ಟ್ ಶಾಸ್ತ್ರ ಅಂದರೆ ಅಶ್ವಿನಿ ನಕ್ಷತ್ರ ತೋರಿಸೋಂಥದ್ದು. ಆವಾಗ ಏನೇನೋ ಕಾಮಿಡಿ ಮಾಡ್ತಾಯಿದ್ರು, ಸೊ ಅದಕ್ಕೆ ನಂಗೆ ನಗು ಕಂಟ್ರೋಲ್ ಆಗಲಿಲ್ಲ, ನಗ್ತಾ ಇದ್ದೆ. ಅದಾದಮೇಲೆ ಅಶ್ವಿನಿ ನಕ್ಷತ್ರ ಮತ್ತೆ ಚೌಕಿ ಶಾಸ್ತ್ರಗಳು ಆದಮೇಲೆ ಈಗ ಫೋಟೋ ಸೆಕ್ಷನ್ ನಡೀತಿದೆ. ನಮ್ಮಿಬ್ರದ್ದು ಸಪ್ರೇಟಾಗಿ ಫೋಟೋ ತೆಗೆದಿರಲಿಲ್ಲ, ಯಾಕಂತಂದರೆ ಮುಹೂರ್ತ ಆಗೋಗುತ್ತೆ ಅಂತ ಹೇಳಿ. ಈಗ ಕೊನೆಯಲ್ಲಿ ಫೋಟೋಸ್ ತೊಗೊಳ್ತಾ ಇದ್ದಾರೆ. ನಿಜವಾಗ್ಲೂ ಇಬ್ರಿಗೂ ಟಯರ್ಡ್ ಅನಿಸಿತ್ತು. ಫೋಟೋನೂ ಬೇಡ ಏನೂ ಬೇಡ ಅನ್ನೋ ಥರ ಆಗಿತ್ತು. ಬಟ್ ತೊಗೊಳ್ಳೇಬೇಕಲ್ಲ, ಲೈಫ್ ಟೈಮ್ ಮೆಮೊರೀಸ್ ಅಂತ ಹೇಳಿ ತೊಗೊಳ್ತಿದ್ದೀವಿ. ಇಲ್ಲಿ ಫ್ಯಾಮಿಲಿ ಫೋಟೋಸು, ಫ್ರೆಂಡ್ಸ್ ಫೋಟೋಸು ಅದನ್ನೆಲ್ಲ ತೆಗಿತಾಯಿದ್ರು. ಇದೇ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ನಮ್ಮಮ್ಮ, ನಮ್ಮ ರಿಲೇಷನ್ಸು, ನನ್ನ ತಂಗಿ, ನನ್ನ ಫ್ರೆಂಡ್ಸು ಮತ್ತು ನನ್ನ ತಮ್ಮ ಎಲ್ಲ ಫೋಟೋಸ್ನೂ ನಾನೇ ಕೇಳಿ ತೆಗೆಸ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಇದು ಲೈಫ್ ಟೈಮ್ ಮೆಮೊರೀಸ್ ಅಲ್ವಾ, ಸೊ ಅದಕ್ಕೋಸ್ಕರ. ಇದಾದಮೇಲೆ ಸಣ್ಣ ಪುಟ್ಟ ಶಾಸ್ತ್ರ ಇರುತ್ತೆ. ಮಡ್ಲು ತುಂಬೋದಾಗಿರ್ಬೋದು, ಹುಡುಗಿನ ಕಳಿಸ್ಕೊಡೋದಾಗಿರ್ಬೋದು, ಅದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಅದು ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಾಗಿತ್ತು ನನ್ನ ಮದುವೆಯ ವೀಡಿಯೋಸ್. ಹೇಗಿತ್ತು ಈ ವಿಡಿಯೋಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರಿಗಾದರೂ ಇಷ್ಟ ಆಗಿದ್ರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದೆ ಬರುವಂಥ ವೀಡಿಯೋಸ್ಗಳಿಗೆ ನನಗೆ ಸಪೋರ್ಟ್